ಮರುತಃ ಸಾಮಗಾಹ ಧ್ಯಾನಾಂ ಓಂ ಸರ್ವಲೋಕೋಪಕಾರಾಯ ಯೋ ದೇವಃ ಪರಮೇಶ್ವರ ಜಗತ್ತೇ ನಮಸ್ತೆ ಜಗನ್ಮಾತೆ ನಮಃ ಎರಡನೇ ರಥೋತ್ಸವ ಗ್ರಾಮದ ಮತ್ತು ಸುತ್ತಮುತ್ತಲಿನ ಭಕ್ತಾದಿಗಳ ಅತ್ಯಂತ ಒಂದು ಮನಸ್ಸಿನಿಂದ ಇವತ್ತು ಜಾತ್ರೆ ಆದಪ್ಲೆ ಜಾತ್ರೆ ಮುಂದನ ಆಯ್ತಿದ್ರು ಅಂತ ಅನ್ಸುತ್ತೆ ನನಗೆ. ಎಲ್ಲರೂ ತನು ಮನದಿಂದ ಸಹಕಾರ ಮಾಡಿ ಪ್ರತಿಯೊಬ್ಬರು ಸಹಸ್ರ ಸಂಖ್ಯೆಯಲ್ಲಿ ಈ ಜಾತ್ರಾ ಮಹೋತ್ಸವದಲ್ಲಿ ಭಾಗಿಯಾಗಿ ಯಾವುದೇ ರೀತಿ ಏನೂ ಆಗಲಾರ್ದೇನಂತಾರಪ್ಪ ಅಂದ್ರೆ ಯಶಸ್ವಿಯಾಗಿ ಜಾತ್ರೆ ಜರುಗಿತು. ಅದಕ್ಕೆ ಇಡೀ ಗ್ರಾಮ ಎಲ್ಲರೂ ಒಬ್ರಿಬ್ಬರು ಕಾರಣ ಅಲ್ಲ, ಇಡೀ ಗ್ರಾಮಸ್ಥರು ಪ್ರತಿಯೊಬ್ಬರು ಕಾರಣ. ಅವ್ರಿಗೇನಪ್ಪ ಅಂದ್ರೆ ಸದ್ಗುರು ಚೆನ್ನೈಯವರ ಶಿವಾಚಾರ್ಯ ಆಶೀರ್ವಾದ ಇಲ್ಲದ ಬರ್ಕೋತೀನಿ. ಅದೇ ರೀತಿ ಒಂದೇ ಒಂದು ಮಾತು ಕೇಳ್ಕೊಂಡಾಗ ಗ್ರಾಮದ ಹಿರಿಯರು ಶ್ರಮಜೀವಿಯಾಗಿರ್ತಕ್ಕಂಥ ಅಣ್ಣಪ್ಪ ರಟ್ಗಲ್ ಆ ಮಾಮನವ್ರಿಗೆ ಕೇಳ್ಕೊಂಡಾಗ ಅವ್ರು ಯಾಕಲ್ಲಪ್ಪ ಈ ವರ್ಷ ಮಾಡ್ತೀನಿ ಅಂತ ಹೇಳಿದ್ರು. ಅದು ಕೂಡ ಅತ್ಯಂತ ಮನಪೂರ್ವಕವಾಗಿ ಮಾಡೋರು. ಮನೆಯವರ ಸುಮಂದಿ ನಿಂತು ಮನಪೂರ್ವಕವಾಗಿ ಚೆನ್ನೂರು ಶಿವಾಚಾರ್ಯ ಭಕ್ತರು ಕೂಡ ಇದ್ದರೂ ಕೂಡ ಮನೆಯವರ ಸುಮಂದಿ ಟೊಂಕ ಕಟ್ಟಿ ನಿಂತನಪ್ಪ ಅಂದ್ರೆ ಯಾರಿಗೂ ಏನು ಕಂಬಳದಪ್ಲೆ ಮಾಡಿಕೊಟ್ರು. ಆ ದೇವ್ರನಪ್ಪ ಅಂದ್ರೆ ಅವ್ರಿಗಿನ್ನ ಹೆಚ್ಚಿನ ಶಕ್ತಿ ಕೊಡಲಿ, ಆಯು ಆರೋಗ್ಯ ಕೊಡಲಿ. ಅವ್ರಿಗೂ ಕೂಡ ಜಾತ್ರಾ ಕಮಿಟಿ ವತಿಯಿಂದ ಗ್ರಾಮಸ್ಥರ ವತಿಯಿಂದ ಧನ್ಯವಾದ ಹೇಳ್ತೀನಿ. ಮತ್ತು ಅವ್ರಿಗೆ ಕೂಡ ಈ ಸಂದರ್ಭದಲ್ಲಿ ಏನಪ್ಪ ಅಂದ್ರೆ ನಾವು ಪೂಜಾರಿಗೆ ಹೇಳ್ತೀನಿ, ಅವ್ರಿಗೆ ಸನ್ಮಾನ ಮಾಡ್ಲಿಕ್ಕೆ ಹೇಳ್ತೀನಿ. ಮತ್ತು ಈ ಸಂದರ್ಭದಲ್ಲಿ ಇನ್ನೊಂದು ನೆನೆಸ್ಕೊತೀನಿ, ಮುಂದಿನ ದಾಸ ಕೂಡ ಈಗ ಬುಕ್ ಆಗಿದೆ ನೋಡಿ. ಶ್ರೀಮತಿ ಶಾಲುಬಾಯಿ ಮಧುರ್ಗಾಂವ್ ಇವರ ಸ್ಮರಣಾರ್ಥವಾಗಿ ಅವ್ರ ಮಕ್ಕಳು ಮತ್ತು ಅವ್ರ ಹಸ್ಬೆಂಡ್ ಏನಪ್ಪ ಅಂತಂದ್ರೆ ಮುಂದಿನ ಜಾತ್ರೆ ನಾವು ಮಾಡ್ತೇವೆ ಅಂತ ಸ್ವಇಚ್ಛೆ ಅಂತ ಹೇಳಿದ್ರು. ರಾಜು ಪಾಟೀಲ್ ಅವ್ರಿಗೆ ಪಟ್ಟಿ ಕೇಳಕ್ಕೆ ಹೋದ್ರೆ ಅವ್ರನ್ನಂದ್ರೆ ನಾ ಮುಂದಿನ ದಾಸ ಮಾಡ್ತಾ ಅಂತ ಹೇಳಿದ್ರು. ಈಗ ಜಾತ್ರಾ ಮಹೋತ್ಸವದಲ್ಲಿ ವಿಶೇಷವಾಗಿ ಏನಪ್ಪ ಅಂದ್ರೆ ಏನು ಅಂದ್ರಿನಿಂದು ನಾವು ಸಹಜ ಏನಪ್ಪ ಅಂದ್ರೆ ಆಕಾಶ ಪರ್ಸನವರು ಈ ದಂಪತಿಗಳು ಕೊಟ್ಟಾಗ ಅವ ಪಾಪ ಶ್ರಮ ಮಾಡಿ ಏನಪ್ಪ ಅಂದ್ರೆ ಅದು ಮಾಡಿದನು. ಅವನಿಗೆ ಕೂಡ ಈ ಸಂದರ್ಭದಲ್ಲಿ ಎಲ್ಲರಿಗೂ ನಾನು ಗ್ರಾಮದ ಸನ್ಮಾನಿಸಿ ಅವ್ರಿಗೆ ಧನ್ಯವಾದ ಹೇಳ್ತೀನಿ. ಇನ್ನೊಂದು ಗುರುಗಳೇ ಹೊಸ ಸಿಸ್ಟಮ್ ಹೇಳ್ತೀನಿ ನಾನು. ಯಾರು ಈ ನಂದಿಕೋಲ್ ಹಿಡಕ್ಕೆ ಹಂಕ ಮುಖ ಮಾಡ್ತಿರು ನಮ್ಮ ಇವನ ಹೆಸರು ನಾಳೆ ನೋಡ್ರಿ ನಾಗೇಶ್ ಅವ್ರಿಗೆ ಕೂಡ ಈ ಸಲ ನೀವು ಸನ್ಮಾನ ಮಾಡ್ಬೇಕು ಅಂತಂದ್ರೆ ಈ ಸಂದರ್ಭದಲ್ಲಿ ಏನಪ್ಪ ಅಂದ್ರೆ ಸೈಡ್ಗೆ ಕೂಡ ನಾಗೇಶ್ ಏನಪ್ಪ ಅಂದ್ರ ಈ ಸೇವೆ ಮಾಡ್ಬೇಕು. ಈಗ ಮರಿ ಮಾಡೋ ಆಮೇಲೆ ಪ್ರತಿ ವರ್ಷ ಇವ್ರಿಗೆ ಈಗೇನಪ್ಪ ಆಕಾಶ ಪರ್ಸನವ್ರು ಏನಪ್ಪ ಅಂದ್ರ ಏನೇ ಮಾಡ್ಬೇಕಂತ ಕೇಳ್ಕೊಂಡದೆ. ಯಾವಾಗ ಬೇಕಾದ್ರೆ